ಕೈ ಹಾಕೋಣ ಎಡಿಟ್ ಮಾಡಕ್ ಬರುತ್ತೆ. ಕೈ ಹಾಕೋಣ ತರ ಎಡಿಟ್ ಈ ಡ್ರೆಸ್ ನಾನೇ ಕೊಡ್ಸಿದ್ದು. ಹಾಕ್ ಮುಂದೆ ನಿಂತ್ಕೊಳ್ಳ ನೀನು ಗಡಿ ಸಾಯರ್ ಮುಂದಕ್ಕೆ. ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಭಿಗೌಡ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತೊಂದು ಕ್ರೇಜಿ ಕಂಟೆಂಟ್ ಮಾಡಕ್ಕೆ ಹೋಗ್ತಿದ್ವಿ. ಏನಂದರೆ ಫ್ಯಾಮಿಲಿ ಕಂಟೆಂಟು. ಆ್ಯಕ್ಚುಲಿ ನಾನು ನನ್ನ ತಮ್ಮ, ಇವನೇ ನನ್ನ ತಮ್ಮ ನೋಡ್ಕೊಟ್ರೆ. ಹಾಯ್ ಸೇ ಹಾಯ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನನ್ನ ತಮ್ಮ ಅವನು, ನಮ್ಮ ಚಿಕ್ಕಪ್ಪ ಮಗ. ಗೈಸ್ ಇವತ್ತೇನು ಕಂಟೆಂಟ್ ಮಾಡಕ್ಕೆ ಹೋಗ್ತಿದ್ವಿ ಅಂದರೆ ಫ್ಯಾಮಿಲಿಗೆ ಫ್ರ್ಯಾಂಕ್ ಮಾಡ್ಬೇಕೇನಾದರೂ ಒಂದು. ಅದೇನು ಫ್ರ್ಯಾಂಕು ಅಂತ ನಾವು ಯೋಚನೆ ಮಾಡ್ಬೇಕಾರೆ ನಾವು ಏನು ಫ್ರ್ಯಾಂಕ್ ಮಾಡೋಣ ಅಂತ ನಾವೇನು ಮಾಡ್ತೀವಿ, ನಾವಿಬ್ಬರು ಜಗಳಾಡ್ತೀವಿ. ನಾವಿಬ್ಬರು ಆಲ್ಮೋಸ್ಟ್ ಅಲ್ಲಿ ಜಗಳಾಡ್ತಿರ್ತೀವಿ ಮನೆಯೊಳಗೆ. ಸೊ ಈಗ ಸೀರಿಯಸ್ಸಾಗಿ ಜಗಳಾಡ್ತೀವಿ, ಜೋರಾಗಿ ಜಗಳಾಡ್ತೀವಿ. ನಮ್ಮ ಮನೆಗೆ ನಮ್ಮ ಅಮ್ಮ ಎಲ್ಲ ಹೂವು ಕಟ್ತವ್ರೆ. ನೋಡೋಣ ಬರ್ತಿದ್ದೆ, ನೋಡೋಣ ಯಾವ ಥರ ಬರುತ್ತೆ ಅಂತ. ಇಲ್ಲಿ ಮಾವಿನ ಗಿಡ ನೋಡ್ರಿ, ಇದ್ರದ್ದು ರೀಲ್ಸ್ ಹಾಕಿದ್ದೀನಿ ನೋಡಿರಿ ಗೈಸ್. ಆ್ಯಕ್ಚುಲಿ ಸಕ್ಕ ಸ್ವೀಟ್ ಇರ್ತಿತ್ತು ಮಾವಿನಕಾಯಿ ನಮ್ಮದು. ತಮ್ಮ ಮಾಡ್ತೀವಿ. ಹೆಂಗೆ ಬರುತ್ತೆ ಗೊತ್ತಿಲ್ಲ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ವೇಟಿಂಗ್ ಬಿಟ್ಟು ಹೋಗೋಣ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಇದೆ ನಮ್ಮ ತೋಟ ನೋಡ್ರಿ. ಆ್ಯಕ್ಚುಲಿ ಗೈಸ್ ನಾನು ಪಕ್ಕ ಸೆಕೆಂಡ್ ಇಯರ್ ಮುಗಿಯೋವರೆಗೂ ನಾನು ಹಳ್ಳೀಲೇ ಇದ್ದಿದ್ದು, ಹಳ್ಳೀಲೇ ಓದಿದ್ದು. ನನಗೂ ಎಲ್ಲ ಹಳ್ಳೀಲಿ ಇರೋಕ್ಕೆ ನನಗೂ ಇಷ್ಟ. ಆ್ಯಕ್ಚುಲಿ ನಮ್ಮಪ್ಪ ನಮ್ಮಪ್ಪನೂ ಫುಲ್ ರೈತರೇ. ನಮ್ಮಮ್ಮ ಎಲ್ಲ ನಮ್ಮ ಎಲ್ಲ ನಮ್ಮ ಚಿಕ್ಕಪ್ಪ ಎಲ್ಲರೂ ಹಳ್ಳಿ ಕಡೆ ಹಳ್ಳಿಲೇ ಇರೋದು ಎಲ್ಲ. ಇದು ನೋಡ್ರಿ ನಮ್ಮನೆ, ಇದು ನಮ್ಮ ಚಿಕ್ಕಪ್ಪರದು, ಅದು ನಮ್ಮದು. ಆ ಕಡೆ ಸೈಡ್ ಅಕ್ಕಪಕ್ಕನೇ ನಾವು ಮೊದಲಿಂದನೂ ಜೊತೆಗಿರೋದು. ನಾನು ನಮ್ಮ ಅಪ್ಪನೂ ನಮ್ಮ ಚಿಕ್ಕಪ್ಪ ಮೊದಲಿಂದನೂ ಜೊತೆಗಿರೋದು. ನಾವು ಇಲ್ಲಿವರೆಗೂ ಬೇರೆ ಆಗಿಲ್ಲ ಗೈಸ್. ಇನ್ನೂ ನನ್ನ ಮಗ ಅಷ್ಟು ತಿಂದ್ರೂ ಇನ್ನೂ ಸಾಕಾಗ್ತಿಲ್ಲ ನನ್ನ ಮಗಂಗೆ. ಆಗಲಿಂದ ಎತ್ಕೊಂಡು ತಿಂತವನೇ ಗೈಸ್. ಆಗಲಿಂದ ಸುಮ್ಮನೆ ಇಲ್ಲಿ ಅಲ್ಲೇ 4ನೇದು 5ನೇದು ಮಾವಿನಕಾಯ್ದು. ನೆಕ್ಸ್ಟ್ ಲೆವೆಲು ಟೇಸ್ಟ್ ಮಾತ್ರ ಹೆಂಗೈತಾ ಸೈಕ್ ಬೆಳೆ ಮತ್ತೆ ಇಲ್ಲ. ತಿಂತೀರಾ? ಮೂಗಲೆಲ್ಲ ಬರ್ತಿದೆ ನೀರು. ಆ ರೇಂಜಿಗೆ ಖಾರ ಎತ್ಕೊಂಡು ತಿಂತಿದ್ದೀವಿ ನಾವು ಆಗಲಿಂದ. ಎಷ್ಟು ತೊಗೊಳ್ಳಿ ಗೈಸ್ ನೀವೊಂದು ದಿವ್ಸ ತೊಳಿ ಪರವಾಗಿಲ್ಲ. ತಿನ್ನಿ ಆದ್ರ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ ಕೈ ಸೇವಿ ಖಾರ ಬಿಡದೆ. ಹೋಗಿ ಅರ್ಜೆಂಟಾಗಿ ಮನೆ ಹತ್ರ ನೀರು ಕುಡಿಬೇಕು. ಇಲ್ಲಾಂದ್ರೆ ಎಲ್ಲ ಬರ್ನಿಂಗ್ ಎದ್ದೋಗ್ಬಿಡ್ತೀವಿ ನಾವು. ಲಾಸ್ಟ್ ಪೀಸ್ ನೀವು ಅಲ್ಲೇ ಇದ್ರೆ ತೊಗೊಂಡು ಮಾವಿನಕಾಯಿ ತಗೊಂಡು ಉಪ್ಪು ಹಾಕೊಂಡು ತಿನ್ಕೊಂಬಿಡ್ರಿ. ನಾವೆಲ್ಲ ತಿನ್ಕೊಂತಿದ್ದೆ. ವಾಟನೂ ಬಿಡ್ತಿಲ್ಲ. ಅಷ್ಟೇ ಗೈಸ್. ನಾವಿನ್ನೂ ಫ್ರ್ಯಾಂಕಿನ ಸ್ಟಾರ್ಟ್ ಮಾಡಿದ. ಯಾಕಂದರೆ ನಮ್ಮ ಅಮ್ಮರನ್ನ ಕೆಲಸ ಮಾಡ್ತಿದ್ರು. ಅವ್ರು ಆ್ಯಕ್ಚುಲಿ ಕರೆಕ್ಟಾಗಿ ಪ್ರಾಪರಾಗಿ ಫ್ರೀಯಾಗಿ ಕೂತ್ಕೋಬೇಕು, ಅವಾಗ ಏನಿಸ್ಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಹಿಂಗೆ ಮಾಡ್ತಾಯಿದ್ದೀವಿ. ಬರೀ ನೆಕ್ಸ್ಟ್ ಹೋಗೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಯಾವ ಇವೆಲ್ಲ ಲೆಟ್ಸ್ ಗೋ ಗೈಸ್. ಸೊ ಈಗ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಚೆ ಕಡೆ ಕುಂತವರೆಲ್ಲ ಹೂವು ಕಟ್ತವ್ರು ಇಬ್ರು. ನೋಡೋಣ ಗೈಸ್. ಕ್ಯಾಶುವಲಾಗಿ ತಗೊಂತ ಅನಿಸುತ್ತೆ, ಯಾಕಂದರೆ ನಾವು ಯಾವಾಗಲೂ ಚಿತ್ರ ಆಡ್ತಾಯಿರ್ತೀವಿ. ನೋಡೋಣ, ಲೆಟ್ಸ್ ಟ್ರೈ. ಬಿಡು ಗಾಡ್ಕೊಂಡು ಮಾತಾಡ್ತಾನೆ, ಜಲ್ ಮಾತಾಡಲ್ಲ. ವಿಡಿಯೋ ಮಾಡ್ತಾರೆ. ಎಲ್ಲ ಹೆಂಗ್ ಕುಡ್ಕೊಂಡೈತದು ಗೈಸ್. ನಮ್ದು ಎಲ್ಲ ಫ್ಲಾಪ್ ಆಗ್ಬಿಡ್ತು ನಮ್ದು ಐಡಿಯಾ. ಕಂಡಿಡ್ದು ಬಿಟ್ರು ನಾವು ಫ್ರ್ಯಾಂಕ್ ಮಾಡಕ್ಕೆ ಬಂದಿದ್ದು. ಹುಡುಗಿ ಜೊತೆ ಫೋಟೋ ತಕೊಂಡ್ಬಿಟ್ಟ ನೀನು. ನೋಡು ಸಾಮಾನ್ಯದನಲ್ಲ ಮಗ. ಅವ್ರ ಹುಡುಗಿ ಅಂತೆ ಲವ್ ಮಾಡ್ದವನಂತ.
ನಿನ್ ಮಗ ಏನ್ ನನ್ನ ಮಗ ಅಲ್ಲ ಅವನು. ನೋಡು 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 ಕೇಳು ಕರಿಕಾಕ ಬಾಯ್ಲಿ ಬಾಯ್ಲಿ ನಿನ್ ಮಗದ ಬಾಯ್ಲಿ ಈಗ ಸಿಕ್ಕತ್ ಬಾಯ್ಲಿ. ನಿನ್ ಮಗ ಏನ್ ಮಾಡ್ತಾನ ನೋಡ್ ಬಾಯ್ಲಿ. ನೀವ್ ಯಾರು ಒಬ್ರು ನೋಡಿಲ್ಲ ನೋಡ ನನ್ನ ಮಗ ನನಗೀಗ ಸಿಕ್ಕದ ಫೋಟೋ ನೋಡು. ಯಾರ ಏನ್ ನಿನ್ ಮಗ ಹಿಂಗ ಕತೆ ಎಲ್ಲ ಇದು ಮಾಡಿರೋದು ಎಡಿಟ್ ಮಾಡಿರೋದೇನೋ. ಏನೋ ಬೇಕಣ್ಣ. ಅದ್ ನೀವು ಹುಡುಗಿ ಜೊತೆ ಹಿಂಗ್ ಕೈ ಹಾಕೋಣ ಎಡಿಟ್ ಮಾಡಕ್ಕಾಗುತ್ತೆ ಯಾರಾದ್ರೂ ನೋಡಲಿ. ಕೈ ಹಾಕೋಣ ಎಡಿಟ್ ಮಾಡಕ್ ಬರುತ್ತೆ. ಕೈ ಹಾಕೋಣ ತರ ಎಡಿಟ್ ಈ ಮಾಡಕ್ ಡ್ರೆಸ್ ನಾನೇ ಕೊಡ್ಸಿದ್ದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಡ್ರೆಸ್ ಕೊಡ್ಸಾರ ಡ್ರೆಸ್ಸು ಇಲ್ಲ. ಅಪ್ಪ ದೇವ ಮುಗೀತು ನಿನ್ ಮಗ ಏನಿಲ್ಲ. ನಾನೇನ್ ಮಾಡೋದು ನೋಡಲ್ಲ ನೋಡಿ ಹಿಂಗಾದ್ರೆ ಹೆಂಗೆ ಬಯ್ಯಿ ಸ್ವಲ್ಪ ನೀವು ನಗ್ತಿರಲ್ಲ ನೀವು. ಏನಂಟಿ ಒಪ್ಪಿಗೆ ಐತಂಗಾರೆ ಕರ್ಕೊಂಬರ್ಲಾ? ಕರ್ಕೊಂಬರಕ ಆ ಹುಡ್ಗಿ ಯಾರು ಬತ್ತಾಳೆ ಹೊಡಿತಾಳೆ. ತಾಳ ಕರ್ಕೊಂಡ್ ಬರೋಗಳನ್ನ ಮೆಸೇಜ್ ಮಾಡ್ಬೇಕು. ಹೋಗ್ತೀನಿ ಗಾಯ್ಸ್. ಮೆಸೇಜ್ ಮಾಡಕ್ ಹೋಗ್ತಾನಂದು ಆಂಟಿ. ಏನಂಟಿ ಅಪ್ಪ ನಿನ್ ಮುಂದೆ ಹೇಳಾಕ್ತಾನಲ್ಲ ಆಂಟಿ ಅವ್ರು. ಯಾವ ಮೆಸೇಜ್ ಮಾಡ್ತಾವ ಸುಮ್ಕಿರ ಬುಳ್ಳೆ ಬಿಟ್ಟಾನೆ. ಬುಲ್ಡೆ ನಿಜ ಆಂಟಿ ಅದು. ನನಗೂ ಫಸ್ಟ್ ಬುಲ್ಡೆ ಅನ್ನೋದು ಚೆಕ್ ಮಾಡಿದೆ ಫಸ್ಟು. ನಿಜ. ಯಾವ ಊರಿಂದ ಅಂತಾನೆ? ಯಾವ ಊರಿದ್ದ ಬಾರ ಇಲ್ಲಿ? ತುಮಕೂರು. ತುಮಕೂರು. ಅದೇ ಮದ್ವೆಗಳ ಪರಿಚಯ ಐತೆ. ಹುಡುಗಿ ಚೆನ್ನಾಗಿ ಸುಮ್ಮ ಮದುವೆ ಮಾಡ್ಬಿಡ್ರಿ ಹೇಳ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಅದೇ 18 ವರ್ಷ ಆಗಿಲ್ಲ ಮದ್ವೆ ಮಾಡು. ಎಂಗೇಜ್ಮೆಂಟ್ ಮಾಡ್ಬಿಡ್ರಿ. ಅಲ್ಲ ಇವ್ನಿಗೆ 18 ವರ್ಷನೇ ಆಗಿಲ್ಲ. ಇನ್ನೇ 21 ವರ್ಷಕ್ಕೆ ಮದ್ವೆ ಮಾಡೋದು ಸರಿ ಗೊತ್ತು. 18 ವರ್ಷನೇ ಆಗಿಲ್ಲ ಅಂದಿದ್ದು. ನೋಡ್ತಿರೋದ್ ನೋಡು. ಝೂಮಾಕ್ ಎಲ್ಲ ನೋಡ್ತಾವ ಆಂಟಿ. ಚಿಕ್ಕವನೋಡಲ್ಲ ಮಕ್ಕಳೋಡಲ್ಲ ಇದು ಹುಡುಗಿನ ಯಾರೋ ಒಂದು ಹುಡುಗಿ ಫೋಟೋ ತಕ್ಕೊಂಬಂದಾನೆ. ಮತ್ತೆ ಸುಮ್ನೆ ತಕ್ಕಂತಾಳೆ ನನ್ ಜೊತೆಗೆ. ಅಜ್ಜಯ್ ನಾನೇ ನೋಡಿದ್ದೀನಿ ಹುಡುಗಿನ. ಅಜ್ಜಯ್ ನಾನೇ ಹುಡುಗಿ ನೋಡಿದ್ದೀನಿ. ಅಜ್ಜೆ ನಾನೇ ನೋಡಿದ್ದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾರು ಹುಡುಗಿ ಯಾವ ಊರು? ತುಮಕೂರು ಅಂತ ಹೇಳಿಲ್ವಾ? ಅಂತ ಹೇಳಿಲ್ವಾ? ಅವಾಗ ಟ್ರಿಪ್ ಹೋದಾಗೆಲ್ಲ ಅವಳು ಯಾರು ಬಂದಿಟ್ಟು ಅದ್ರ ಜೊತೆ ಬೈಲಿಲ್ವಾ? ಅಗಳಪ್ಪ ನಮ್ಗೆ ಗೊತ್ತಿಲ್ದಂಗೆ ಯಾವ್ದು ಹೊಸದು ಮುಳುಗೋಗ್ಬಿಟ್ಟವನಿ. ಹಿಂಗೆ ಕಣ್ಣಾಗೆಲ್ಲ ಆ ಹುಡುಗಿನೇ ಕಾಣ್ತೈತಲ್ಲೋ. ಅಯ್ಯೋ 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 ಕಣ್ಣು ಮುಚ್ಚಿ ಸಾಕು ಅವಳೆ ಕಾಣ್ತಾಳಲ್ಲ ನಿಂಗೆ. ಹಂಗಪಟ್ಟಿ ಕಣ್ಣಾಗಿ ಕಣ್ಣಿಗೆ ಅವಳನ್ನ. ಎಲ್ಲ ಹೇಳಿ ನಿಮ್ಮ ಅಮ್ಮಗೆ ಹೇಳು. ಒಪ್ಸೋ ನಿಮ್ಮ ಅಮ್ಮನ ಒಪ್ಸೋ ನೋಡೋಣ ಮಾತಾಡೋಣ. ಹಂಗಾರೆ ಒಪ್ಪಿಗೆ ಆಯ್ತಾ ನಂಗಾರೆ? ಹುಡುಗಿ ಚೆನ್ನಾಗದವಳೆ ಅಂತ ನೀನು. ಓ ಯಾರನ್ನ ಹುಡುಗಿಯರ್ ಹಾಕೊಂಡು ಅವರಿಂದೆಲ್ಲ ಇದ್ ಮಾಡಿ ಬೈಕೊಂಡು ಅಲ್ವೇ? ಮೂವಿ ಆಗಲ್ಲ. ಕಿರತಕ ಮೂವಿಗೆ ಓಡಿಸ್ಕೊಂಡು ಹೋಗ್ತೀನಿ ನೋಡಣ್ಣ. ಹಾ ಎಲ್ಲ ಸುಂದರತೆ ಏಜ್ ಆಗ್ಲಿ ಏಜ್ ಆಗ್ಲಿ ಅಂತ ಕಾಯ್ತಿರೋದಂಗಾರ ನೀನು. ಹೊರದಂಡಿ ಏನ್ ಹಿಂಗಾರ ಕತೆ? ಏನನ್ನ ಮಾಡ್ಕೊಂಬಿ ಏನಾದ್ರು ಮಾಡ್ಕೊಳ್ಳಿ. ಮದುವೆ ಆಗ್ತಾನೆ ಹಂಗಾರೆ ಮದುವೆ ಮಾಡ್ತೀರಾ ಗೈಸ್? ನಮ್ಮ ವರ್ಷಂಗೆ ಡ್ರೀಮ್ ಸಿಂಗ್ ಸಿಗ್ಬಿಡ್ತು. ಏನ ಮದುವೆ ಆಗ್ತಿ ಹಂಗಾರೆ ಅಂಟೆ ಮಾಡಿರೋದ್ ಕರೆಂಟೇ ಮಾಡಿರೋದು ಸುಮ್ಮನೆ ಪ್ರಾಂಪ್ಟ್ ಹಾಕಿ ಮಾಡಿರೋದು. ಅದು ಇಮೇಜು ಸುಮ್ಮನೆ ಮಾಡಿದ್ದದು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಆಗಲೇ ಎಡಿಟ್ ಮಾಡ್ದೋ ತೋರ್ಸನ ಇದನ್ನ ವಿಡಿಯೋ ಮಾಡುವಂತನ. ನಾವೇನೋ ಫ್ರ್ಯಾಂಕ್ ಮಾಡೋಣ ಅಂತ ಬಂದ್ವಿ. ನೀವು ಕ್ಯಾಮ್ರಾ ನೋಡ್ಬಿಟ್ಟು ಕಂಡಿಡೋದ್ಬಿಟ್ರಿ. ನಮ್ಮ ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ. ಹೆಂಗೆ ಕಂಡಿಡಿದ್ರಿ ನೀವು? ನೀನ್ ಅಲ್ಲೇನೋ ಮಾಡ್ತಿದ್ದಲ್ಲ ನೋಡ್ದೆ. ಹಾಂ
ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಇರೋ ಕಣ್ಣು ಹಿಡಿದು ಬಿಡ್ರಿ. ಅಲ್ಲ ಯಾರೋ ಹುಡುಗಿಯರ್ನ ಕೇಳಲ್ಲ ಫೋಟೋ ಇಟ್ಟಾಡಿದ್ರೆ ಯಾರೋ ಸುಕ್ಕಿರ್ತಾರೆ. ನೋಡ ಮುಗಿ ಮಕ್ಕಿ ಹೇಳ್ತೀನಿ, ಮುಗಿ ಹೇಳ್ತೀನಿ, ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ಬೇಬಿ ಅಂತ. ಎರಡನೇ ಭಾಗ ವೇಟ್ ಮಾಡ್ಬೇಕು. ಕಟ್ಟ ನೀನು ಹೇಳ್ಬೇಕಾದ ನಾನು ಹೇಳ್ಬೇಕಲ್ಲ ಈ ಕಟ್ಟ ನೋಡ್ರಿ ಅಗದು ಹೋಗಿತಾ ಐತಿ. ಏನಕ್ಕೆ ಅಂದರೆ ಪೈಪ್ಲೈನ್ ಸಂಪಿಂದ ಮೇಲೆ ನೀರು ಡಂಪ್ ಮಾಡೋಕ್ಕೆ. ನೋಡಿ ಗೈಸ್, ಮೂರು ಕುರಿ ಮರಿ ಇದಾವೆ ನಮ್ಮವು. ಇದೊಂದು ಹಳೆ ಮನೆ ಇದೆ, ಇದೊಂದು ಹಳೆ ಮನೆ, ಆ ಕಡೆ ಒಂದು ಮನೆ, ಈ ಕಡೆ ಒಂದು ಮನೆ. ಜಾತ್ರೆಗೆ ಬ್ಯಾಡ್ ಲಕ್, ನೆಂಟರುಗಳೆಲ್ಲ ಬ್ಯಾಡ್ ಲಕ್. ನಮಗೂ ಕೂಡ ಈಗ ನಾವು ತಿಂತೀವಲ್ಲ ಅದು ನೋಡ್ರಿ. ಇದನ್ನು ಕಡೆಗೆ ಈ ಸತಿ ಜಾತ್ರೆ ಮಾಡಿದರೆ ನಮ್ಮೂರಲ್ಲಿ ಜಾತ್ರೆ ಮಾಡಲಿಲ್ಲ ಅನ್ಫಾರ್ಚುನೇಟ್ಲಿ ಗೈಸ್. ಆ್ಯಕ್ಚುಲಿ ಏನಂದರೆ ಅದು ನಾವು ಮಾಡೋಕ್ಕೆ ಹೋಗಿದ್ದು ಫ್ರ್ಯಾಂಕು ಗೊತ್ತಾಗ್ಬಿಡ್ತು ಗೊತ್ತಾಗ್ಬಿಡ್ತು, ಫ್ಲಾಪ್ ಆಗ್ಬಿಡ್ತು, ಕಂಡಿಡ್ಬಿಡ್ತು. ನಮ್ಮ ಚಿಕ್ಕಮ್ಮ ನೋಡ್ಬಿಟ್ಟು ನಾನು ಏನೋ ಫ್ರಿಡ್ಜ್ ಜೊತೆ ಹೋಗ್ಬಿಟ್ಟು ಏನೋ ಮಾಡೋಣ ಅಂತ ಕ್ಯಾಮ್ರಾ ಇಡೋಣ ಅಂತ ಹೋದೆ. ನೋಡಿರಿ ಅದ್ರ ಜೊತೆಗೆ ಫೈಟಿಂಗಿಗೆ ಹೋಗೋಣ. ಇಕ್ಕ ಹೇಳ್ತೀನಿ, ಇಕ್ಕ ಅಡ ಹೊಡಿ ಹೇಳ್ತೀನಿ, ಅವ್ನು ಹೊಡಿ ಅಚ್ಚ ಅಚ್ಚ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಹಾಕ್ ಮುಂದೆ ನಿಂತ್ಕೊಳ್ಳ, ನೀನು ಗಡ್ಸ ಇದ್ರಿ ಮುಂದಕ್ಕೆ ಬಲ್ಲ ಸ್ವಲ್ಪ. ಈಗ ಆಡ ನೋಡ. ಗೈಸ್ ಅದು ಫ್ಲಾಪ್ ಆಗ್ಬಿಡ್ತು ಗೈಸ್ ನಮ್ಮದು. ಕಂಡಿಡ್ದ್ಬಿಟ್ರು. ನಾವು ಏನೇನೋ ಸಖತ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದ್ವಿ, ಸರ್ರೆ ಮಾಡಿಬಿಡೋಣ ಎಲ್ಲ ಒಂದು ಸ್ವಲ್ಪ ಇದ್ರಾಗೆ ವಿಡಿಯೋನ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಎಲ್ಲ ಫ್ಲಾಪ್ ಆಗೋಯ್ತು. ವಿಡಿಯೋ ಕಟ್ ಮಾಡಪ್ಪ ನಂತ, ವಿಡಿಯೋ ಕಟ್ ನಂದು ಚಾನ್ಸೇ ಇಲ್ಲ, ಕಟ್ಟು ಮಾಡಲ್ಲ ಏನೂ ಮಾಡಲ್ಲ. ಇನ್ಸ್ಟಾಗ್ರಾಮಾಗ ಒಂದು ಸ್ವಲ್ಪ ಫ್ಯಾನ್ಸ್ ಇದ್ದಾರೆ ಎಲ್ಲ, ಆಮೇಲೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ನೀವು ಇದು ತಾನೇ ಮನ ಮರಿದ ಗಲ್ಲ ಇದೆ ಗಾಯ್ಸ್, ಒಂದು 75% ಇದೆ. ಈಗ 25% ಎಲ್ಲ ಹೋಯ್ತು. ಹೇಳೆಲ್ಲ ಆಯ್ತು ಗೈಸ್. ಸಿಗೋ ಆಮೇಲೆ ಅಲ್ಲೆಲ್ಲ ಹೊಲ್ದ ಹತ್ರ ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗಾಯ್ಸ್, ಸಿಗೋ ಗೈಸ್. ನೋಡ್ರಿ ನಮ್ಮ ವಿಡಿಯೋ ನಮ್ಮ ಮನೆಗೆಲ್ಲ ನೋಡ್ತಾವ್ರೆ ಟಿವಿಗೆ ಹಾಕೊಂಡು. ನಮ್ಮ ಅಜ್ಜಿನೂ ನೋಡ್ತಾ ಇತ್ತು ನೋಡ್ರಿ. ಮೊನ್ನೆ ಅಪ್ಲೋಡ್ ಮಾಡ್ರೆ ವಿಡಿಯೋ ನೋಡ್ತಾವ್ರೆ ಎಲ್ಲ ಗೈಸ್. ಗೈಸ್ ಈಗ ತಿರ್ಗಾ ಇನ್ನೊಂದು ಹಣ್ಣು ಸಿಕ್ತು. ಬೆಳಿಗ್ಗೆಯಿಂದ ಎಷ್ಟು ಮಾವಿನಕಾಯಿ ತಿಂತೀನಿ ಅಂದರೆ ನಾನು ನಮ್ಮ ತೋಟದಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಮಾವಿನಕಾಯಿ ಜಾಸ್ತಿ ಗೈಸ್. ಮಾವಿನ ಗಿಡ ಮತ್ತು ಹಲಸಿನ ಗಿಡ ಜಾಸ್ತಿ ಇದ್ದಾವೆ. ಸೊ ಈಗ ಒಂದು ಸ್ವಲ್ಪ ಎಮ್ಮೆಗೆ ಮೇವು ತೊಗೊಂಡೋಗ್ಬೇಕಾಯ್ತು, ಕುಡುಗುಲು ಅದಕ್ಕೆ ತೊಗೊಂಡಿದ್ದೀನಿ. ಮೇವು ತೊಗೊಂಡು ಹೋಗೋಣ ಅಂತ ಬಂದೆ. ಹಂಗೆ ಮರದಲ್ಲಿ ಒಂದು ಮಾವಿನ ಗಿಡ ಮಾವಿನ ಹಣ್ಣು ಕಾಣ್ತು, ಹಣ್ಣಾಗ್ಬಿಟ್ಟಿತ್ತು ಫುಲ್ಲು. ಅದನ್ನ ನೋಡಿದ ಮೇಲೆ ಸುಮ್ಮನಿರೋಕ್ಕಾಗಿಲ್ಲ, ಖತಮ್ ಅಷ್ಟೇ ಗೈಸ್. ಸೆಟ್ಟಕ್ಕೆ ಹೋಗೋಣ ಫಸ್ಟು. ಇಷ್ಟೇ ಊಟ ಮಾಡಿಕೊಂಡು ನೆಕ್ಸ್ಟ್ ಲೆವೆಲು ನೋಡ್ತಾ ಇರೋದಲ್ಲ ಬಾಯಲ್ಲಿ ನೀರು ಬರ್ತಿದೆ. ಬಟ್ ನಮಗೆ ಸಿಕ್ತಿದ್ದಾವೆ, ನಾವು ತಿಂತಿದ್ವಿ. ನೀವು ಅಂಗಡಿಲಿ ತೊಗೊಂತಿದ್ರಿ, ಇಲ್ಲ ನಿಮ್ಮ ಮರ ಇದ್ರೆ ಕಿತ್ಕೊಂತಿದ್ರಿ. ಏನಂತ ನಮ್ದು ನೋಡಿ ಗೈಸ್ ತೋಟ ಇದು. ಇಷ್ಟ ಗೈಸ್. ನೋಡ್ರಿ ಅಲ್ಲಿ ಹಲಸಿನ ಗಿಡ ಇದೆ, ಅದ್ರ ಪಕ್ಕ ಒಂದು ಹಲಸಿನ ಗಿಡ ಇದೆ, ಅದ್ರ ಮೇಲ್ಗಡೆ ಒಂದು ಮಾವಿನ ಗಿಡ ಇದೆ, ಈಗ ಇಲ್ಲೊಂದು ಮಾವಿನ ಗಿಡ ಇದೆ. ಸುತ್ತಮುತ್ತ ಬರೀ ಮಾವಿನ ಗಿಡ ಹಲಸಿನ ಗಿಡ ಇದೆ. ನಾವಂತೂ ಈ ಕಡೆ ಆ ಕಡೆ ಸೈಡ್ ಹೋಗ್ಬಿಟ್ರೆ ಉದ್ದಕ್ಕೂ ಮಾವಿನ ಗಿಡ, ಹಲಸಿನ ಗಿಡ, ಮಾವಿನ ಗಿಡ, ಹಲಸಿನ ಗಿಡ, ಮಾವಿನ ಗಿಡ, ಹಲಸಿನ ಗಿಡ. ಡಿಸೈನ್ ಮಾವಿನ ಗಿಡ, ಡಿಸೈನ್ ಥರ ಹಣ್ಣುಗಳು, ಹಲಸಿನ ಹಣ್ಣುಗಳು ಅಷ್ಟೇ, ಮಾವಿನ ಹಣ್ಣುಗಳು ಅಷ್ಟೇ, ಡಿಸೈನ್ ಎಲ್ಲ. ಮತ್ತು ನೇರಳೆ ಗಿಡನೂ ಇದ್ದಾವೆ, ಎಲ್ಲ ಇದೆ ಗೈಸ್.
ನಮ್ಮ ಹಳ್ಳಿ ನಮ್ಮ ಊರ ಕಡೆನೇ ಇಷ್ಟು ಜಾಸ್ತಿ ಮಾವಿನ ಗಿಡ ಹಲಸಿನ ಗಿಡ ಎಲ್ಲ ಭಯಂಕರ. ನೋಡಿ ಗೈಸ್, ಕೆಳಗಡೆ ಇರೋದು ಹಳ್ಳ ನಮ್ಮದು. ಇದು ಕೆರೆ ಅಂತಾರಲ್ಲ, ಕೆರೆಯಿಂದ ನೀರು ಹೋಗೋದು ಇದು ನಮಗೆ. ಡ್ಯಾಮಿಂದ ನೀರು ಬರ್ತದೆ ಗೈಸ್. ಈ ಸದ್ಯಕ್ಕೆ ಇನ್ನೊಂದು 3-4 ಇರ್ತೀವಿ ಅಂದವ್ರೆ, ಗೊತ್ತಿಲ್ಲ, ಇನ್ನೂ ಎತ್ತದಾಗಲೇ ಗ್ಯಾರಂಟಿ. ಮಾವಿನ ಗಿಡ ಹಿಂಗಿರೋ ನೋಡಿ, ಮಾವಿನಕಾಯಿ ಹಿಂಗೆ ಕಾಣ್ತಿದ್ಯಾ ನಿಮಗೆ? ಇಲ್ಲಿದೆ ನೋಡಿರಿ. ಕಂಜುಗಳು ಕೆಂಚುಗಳು ಅಥವಾ ಕೆಂಜುಗಳು. ಗೈಸ್, ಸೆಪ್ಪೆ ಕಟ್ ಮಾಡಬೇಕು, ವಿಡಿಯೋ ಮಾಡೋಕ್ಕಾಗಲ್ಲ. ಪಾಸ್. ಗೈಸ್, ನಮ್ಮೂರಲ್ಲಿ ಬೋರನ್ ಕಣಿವೆ ಅಂತ ಡ್ಯಾಮ್ ಐತೆ. ನಮ್ಮೂರಿಂದ 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅಲ್ಲಿಗೆ ಬಂದಿದ್ದೀವಿ ಗೈಸ್. ಆ್ಯಕ್ಚುಲಿ ಇಷ್ಟೊತ್ತಾಗ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ದು ಒಂದು ಚಿಕ್ಕ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೀಲ್ ಶೂಟೆಲ್ಲ ಆಯಿತು. ಆ್ಯಕ್ಚುಲಿ ನೋಡ್ಕೊಳ್ಳಿ ಗೈಸ್, ತೋರಿಸ್ತೀನಿ ನಿಮ್ಗೆ ಸರಿ. ಗೈಸ್, ಇದೆ ನೋಡಿ ಗೈಸ್, ನಮ್ಮೂರ ಹತ್ರ ಇರೋ ಬೋರನ ಕಣಿವೆ, ದಿ ಫೇಮಸ್ ಬೋರನ ಕಣಿವೆ ಗೈಸ್. ಒಂದು ಕಟ್ಬಿಟ್ಟು 130 ಇಯರ್ಸ್ ಮೇಲಾಗಿದೆ. ಆ್ಯಕ್ಚುಲಿ ಮೈಸೂರು ರಾಜರು ಒಡೆಯರ ಟೈಮಲ್ಲಿ ಕಟ್ಟಿರೋದು ಇದನ್ನ. ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದು 1892ರಲ್ಲಿ ಗೈಸ್. 1892ರಲ್ಲಿ ಇದನ್ನು ಫುಲ್ ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸಿದ್ದು. ಇದನ್ನು ಬಂದುಬಿಟ್ಟು ಸುವರ್ಣಮುಖಿ ಸಬ್ ಸೀರೀಸ್ ಅಂತ ಕರೀತಾರೆ ಇದನ್ನು. ಆ್ಯಕ್ಚುಲಿ ಇಷ್ಟೇ ಗೈಸ್, ಇದ್ರ ಬಗ್ಗೆ ನನಗೆ ಅಷ್ಟೊಂದೇನು ಆಳವಾಗಿ ತಿಳ್ಕೊಂಡಿಲ್ಲ ನಾನು. ಇಷ್ಟೇ ಅನಿಸುತ್ತೆ ಮಾಮೂಲಿ, ಇಷ್ಟು ಇದು ಆಲ್ಮೋಸ್ಟ್ ಅಲ್ಲಿ 80 ಫೀಟ್ ಇದೆ ಗೈಸ್. 80 ಫೀಟ್ ಆಳ ಇದೆ. ಅದೆಷ್ಟು ನೀರು ಹಿಡಿಯೋದು ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಅಷ್ಟೇ ಗೈಸ್. ಈಗ ನೋಡಿ, ಈಗ ಬೇರೆ ಟ್ಯೂಬ್ ಬೇರೆ ಎತ್ಬಿಟ್ಟಿದ್ದಾರೆ ನಮ್ಮ ಊರಿಗೆಲ್ಲನ. ನೋಡಿ ಹೆಂಗೆ ಹೋಗ್ತಿದೆ ನೀರು ಗೈಸ್. ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಗೈಸ್. ನಮ್ಮದು ಹಳ್ಳಿ ಲಾಗು ನಮ್ಮ ಊರ ಕಡೆ ಬಂದಾಗ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯದು ಎಲ್ಲ ನಮ್ಮ ಹಳ್ಳಿದು ಮತ್ತು ಹಳ್ಳಿ ವೆಬ್ಸೈಟ್ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಶೂಟ್ ಮಾಡಿದೆ ಗೈಸ್. ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೇವ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್. ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಶೇರ್ ಹೊಡೀರಿ, ಒಂದು ಫಾಲೋ, ಒಂದು ಕಮೆಂಟ್ ಹಾಕಿ. ಅಷ್ಟೇ ಗೈಸ್. ಸಿಗೋ ಇದೊಂದು ಸ್ವಲ್ಪ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಇದೆ ನೋಡಿ. ಯಾರು ಓದ್ಕೊಂಡಿದ್ರೆ ಓದ್ಕೊಂಡ್ಬಿಡ್ರಿ. ಮುಚ್ಚೋಗ್ಬಿಟ್ಟಿದೆ ಸ್ವಲ್ಪ. ಇಲ್ಲಿ ಹಳೆ ಕನ್ನಡದಲ್ಲಿ ಬರ್ತೀನಿ ನೋಡಿ. ಇಷ್ಟ ಆಗಿತ್ತು ಗೈಸ್ ಇವತ್ತಿಲ್ಲ. ಬಾಯ್. ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ.